ನಮ್ಮ ಮನೆಯವರು ಕೆಲ್ಸಕ್ಕೆ ಹೋಗೋ ಗಂಟ ಹೊರಗಡೆ ಕಾಯ್ಕೊಂಡು ನಿಂತಿದ್ದೆ. ಹಾಯ್ ಹಲೋ ಇನ್ಸ್ಟಾ ಫ್ಯಾಮಿಲಿಗೆ ಗುಡ್ ಮಾರ್ನಿಂಗ್ ಆ್ಯಂಡ್ ವೆಲ್ಕಮ್ ಬ್ಯಾಕ್ ಟು ಮೈ ಮಿನಿ ವ್ಲಾಗ್. ಬೆಳಗ್ಗೆ ಬೇಗ ಹೋಗ್ತಾ ಇದ್ರಲ್ಲ, ಸೊ ಹಂಗಾಗಿ ಅವ್ರಿಗೆ ಕಾಫಿ ಮಾಡಿಕೊಟ್ಬಿಟ್ಟು ಬಿಸ್ಕೆಟ್ ಕೊಟ್ಬಿಟ್ಟು ಕುಡಿತಾಯಿದ್ರು. ಅವರ ಹೋಗೋ ಗಂಟ ನಾನು ಕಾಯ್ಕೊಂಡು ನಿಂತಿದ್ದೆ. ಹೊರಗಡೆ ಅಷ್ಟೊಂದು ಚಳಿ ಇರಲಿಲ್ವಲ್ಲ, ಸೊ ಹಂಗಾಗಿ ಹೊರಗಡೆ ಬಂದು ನಿಂತ್ಕೊಂಡಿದ್ದೆ. ಆಮೇಲೆ ಅವ್ರನ್ನೂ ಕಳಿಸ್ಬಿಟ್ಟು ನಾನು ಮಾಮೂಲಿ ಹೊರಗಡೆ ಎಲ್ಲ ಒಂದು ಸ್ವಲ್ಪ ಗುಡಿಸ್ಬಿಟ್ಟು ಬಂದೆ. ಹೊಸ್ದತ್ರ ಎಲ್ಲ ತೊಳ್ದು ಒಂದು ಸ್ವಲ್ಪ ವ್ಯೂ ಚೆನ್ನಾಗಿತ್ತು ನೋಡ್ಕೊಂಡು ಸುಮಾರು ಹೊತ್ತು ಅಲ್ಲೇ ನಿಂತ್ಕೊಂಡಿದ್ದೆ. ನೈಟು ನೆನ್ನೆ ನಮ್ಮ ಮಾವ ಅವ್ರ ಅಕ್ಕನ ಮತ್ತು ತಂಗಿ ಬಂದಿದ್ದರು ಸಂಜೆ ಹೊತ್ತು ಅಲ್ಲಿ. ಸೊ ಅವರಿಗೋಸ್ಕರ ಜುನ್ಕಾನು ಮತ್ತು ರೊಟ್ಟಿ ಮಾಡ್ತಿದ್ವಿ. ಅವ್ರು ಬಂದಿದ ತಕ್ಷಣ ಜುನ್ಕ ರೊಟ್ಟಿ ಇಲ್ವಾ ಅಂತ ಅಂದಿದ್ರು ಅಮ್ಮ. ಹಂಗಾಗಿ ಅವ್ರು ಆಮೇಲೆ ಬೆಳಗ್ಗೆ ಎಲ್ಲ ನಾಷ್ಟಕ್ಕೆ ಅವರೇ ಮಾಡಿಕೊಟ್ರು. ನಮ್ಮತ್ತೆ ಹೊರಗಡೆ ನಮ್ಮ ಸೀತಮ್ಮ ಅವ್ರದ್ದು ಬಟ್ಟೆ ಎಲ್ಲ ಗಲೀಜು ಮಾಡ್ಕೊಬಿಟ್ಟಿದ್ರು, ಅದನ್ನೆಲ್ಲ ತೆಗೆದು ತೊಳಿತಾಯಿದ್ರು. ಸೊ ಹಂಗಾಗಿ ಇಲ್ಲಿ ಗಾಯತ್ರಮ್ಮ ಅವರು ಇಲ್ಲಿ ರೊಟ್ಟಿ ತಟ್ಕೊಡ್ತಾಯಿದ್ರು. ಸಣ್ಣ ಸಣ್ಣದಾಗಿ ತಟ್ಕೊಟ್ರು, ಸೂಪರಾಗಿ ಮಾಡಿದರು ಅವರೂ. ಆಮೇಲೆ ನಾನು ನಮ್ಮ ಅತ್ತೆ ಕೂತ್ಕೊಂಡು ತಿಂಡಿ ಮಾಡಿದ್ವಿ. ಆಮೇಲೆ ನಮ್ಮ ಸಂಜು ಅಕ್ಕ ಅವ್ರ ಮನೆಗೆ ಇಬ್ಬರು ಹೋಗ್ತಾಯಿದ್ರು. ಸೊ ಅವ್ರಿಗೆ ಮನೆಗೆ ಕರ್ಕೊಂಡು ಹೋಗೋಕ್ಕೆ ನಮ್ಮ ಅತ್ತೆನೂ ಹೋದ್ರು ಅವ್ರ ಜೊತೆಗೇ. ಆಮೇಲೆ ಇದ್ದಿದ್ದೆ ಅಲ್ವಾ ನಮ್ಮ ಕೆಲಸ. ಆಮೇಲೆ ಒಂದು ಸ್ವಲ್ಪ ಹೊತ್ತು ನನ್ನ ಮಗಂಗೆ ಮನ್ಸ್ಬಿಟ್ಟು ಅವ್ನ ಬಟ್ಟೆ ಪಾತ್ರೆ ಎಲ್ಲ ಇತ್ತು. ಎಷ್ಟು ನೈಟ್ ಪಾತ್ರೆ ಬೆಳಗಿದ್ರು ಮತ್ತೆ ಇಷ್ಟೊಂದು ಆಗೇ ಆಗುತ್ತೆ ಬೆಳಗ್ಗೆ ಹೊತ್ತು. ಆಮೇಲೆ ಮಣ್ಣೆಲ್ಲ ಬೇಸ್ಮೆಂಟಿದ ಮೇಲೆ ಬಿಸಾಕ್ಬಿಟ್ಟಿದ್ದ, ಸೊ ತುಂಬಾ ಗಲೀಜಾಗಿ ಕಾಣಿಸ್ತಾಯಿತ್ತು. ಅದನ್ನೆಲ್ಲ ಕ್ಲೀನ್ ಮಾಡಿಕೊಂಡು ಆಮೇಲೆ ಸ್ವಲ್ಪ ಬಟ್ಟೆ ಎಲ್ಲ ಒಣಗಾಕಿ ಅವ್ನು ಮನಗಿದ್ದ. ಅಷ್ಟೊತ್ತಿಗೆ ಎದ್ದೊಳಗಂಟ ತಲೆಗೆ ಎಣ್ಣೆ ಹಾಕ್ಕೊಳ್ಳೋದ ಅಂತ ಮಾಡಿಕೊಂಡೆ. ಅಷ್ಟೊತ್ತಿಗೆ ಅವನು ಎದ್ದು ಬಂದು ಆಟಾಡ್ತಿದ್ದ ಹೊರಗಡೆ. ಅವ್ನು ತುಂಬ ದಿನ ಆದಮೇಲೆ ತಲೆಗೆ ಎಣ್ಣೆ ಹಾಕೋದು ಒಂಥರ ರಿಲೀಫ್ ಥರ ಸಿಗುತ್ತೆ. ನನ್ನ ಕೂದಲಂತೂ ಎಣ್ಣೆ ಹಾಕಿದ ತಕ್ಷಣ ಮೋಡ್ ಜಡೆ ಥರ ಆಗೋಗುತ್ತೆ. ಮತ್ತು ಪ್ಲೀಸ್ ಎಲ್ಲರೂ ಫಾಲೋ ಮಾಡ್ಕೊಳ್ಳಿ. ಬಾಯ್.